ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಕೊನೆಗೂ ಬಿಜೆಪಿಯ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ಟಂತ ನಾಗೇಂದ್ರ ಹಠವನ್ನು ಸಾಧಿಸಿಯೇ ಬಿಟ್ಟಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆಗೆ ಶಾಕ್ ಕೊಟ್ಟಂತ HDK ಮೋದಿ ರಹಸ್ಯ ಮಾತುಕತೆ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸದ್ಯದ ಮಟ್ಟಿಗೆ ಈ ಮುಂಗಾರು ಅಧಿವೇಶನಕ್ಕೆ ಯಾವ ರೀತಿಯಲ್ಲಿ BJP ಮತ್ತು ದಳ ಪಾಳೆಯಗಳು ಸೆಡ್ಡನ್ನು ಹೊಡೆದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅಧಿವೇಶನ ನಡೆಯಲೇಬಾರದು ಅಂಟಿಲ್ ಆ್ಯಂಡ್ ಅನ್ಲೆಸ್ ರಾಜೀನಾಮೆ ಕೊಡುವ ತನಕ, ಅಂದರೆ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಂಥ ಸಚಿವರಾದಂಥ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕ ನಾವು ಯಾವುದೇ ಕಲಾಪದಲ್ಲಿ ಭಾಗಿಯಾಗಲ್ಲ ಮತ್ತು ಕಲಾಪ ನಡೆಸಲಿಕ್ಕೂ ಕೂಡ ಕೊಡಲಿರುವಂಥ ಹಠದಿಂದ ಸ್ವಲ್ಪ ಮಟ್ಟಿಗೆ ಮುಜುಗರಕ್ಕೆ ಈಡಾದಂಥ ಕಾಂಗ್ರೆಸ್ ಪಾಳೆಯ ಕೊನೆಗೂ ಕೂಡ ಸಚಿವ ಸ್ಥಾನದಿಂದ ಮುಕ್ತಿಯನ್ನು ಕೊಟ್ಟಿದೆ. ಅರ್ಥಾತ್ ಇದೀಗ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ರಾಹುಲ್ ಗಾಂಧಿಯವರ ಕೈಯಲ್ಲಿದೆ. ಸದ್ಯಕ್ಕೆ ಇದನ್ನು ಅಂಗೀಕಾರ ಮಾಡುವಂಥ ಅಥವಾ ರಾಹುಲ್ ಗಾಂಧಿಯವರು ಅಥವಾ ಕಾಂಗ್ರೆಸ್ ಪಕ್ಷ ಗವರ್ನರ್ ಅವರಿಗೆ ರವಾನೆ ಮಾಡುವಂಥ ಮತ್ತು ಸದ್ಯವೇ ಅಂಗೀಕಾರವಾಗುವಂಥ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಸಂಪುಟದ ಮೊದಲ ಬಿಗ್ ವಿಕೆಟ್ ಪತನ ಆಗಿದೆ. ಹಾಗಾದರೆ ಇಲ್ಲಿ ಎರಡು ಆ್ಯಂಗಲ್ಗಳಿದೆ. ಒಂದು BJPಯ ಆ್ಯಂಗಲ್, ಜೊತೆಗೆ ಒಂದು ಕಾಂಗ್ರೆಸ್ನ ಆ್ಯಂಗಲ್. ಮೊದಲು BJPಯ ಒಂದು ದೃಷ್ಟಿಕೋನವನ್ನು, BJPಯ ಹೋರಾಟವನ್ನು ನೋಡೋದಾದರೆ ಇದು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಗೆ ಸಿಕ್ಕಂಥ ಮೊದಲ ಜಯ ಅಂತ ಹೇಳ್ಬೋದು. ಜೊತೆಗೆ 2028ಕ್ಕೆ ಬಳ್ಳಾರಿ ಜಿಲ್ಲೆಯನ್ನು, ವಿಜಯನಗರ ಜಿಲ್ಲೆಯನ್ನು ವಶಪಡಿಸ್ಕೊಳ್ಳಿಕ್ಕೆ ಇದು ಮಹತ್ವದ ಹೋರಾಟ ಆಗಿದೆ. ಮೊದಲ ಹಂತಕ್ಕೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ಪ್ರೊಫೈಲನ್ನು ತೆಗೆದುಕೊಂಡು ವಿಜೇಂದ್ರ ಅವರ ಹತ್ರ ಬರ್ತಾರೆ. ದೇವದುರ್ಗದಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಬಿಡಬಾರ್ದು ಎನ್ನುವಂಥ ಮಾತನ್ನು ಹೇಳಿದಾಗ ವಿಜೇಂದ್ರ ಅವರು ಮಾಧ್ಯಮದ ಮುಂದೆ ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಹತ್ರ ಪ್ರಪೋಸಲ್ ಬಂದಿದೆ, ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಅಲ್ಲಿರುವಂಥ BJP ಒಳಗಡೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಭುಗಿಲು ಹೇಳುತ್ತೆ. ಯಾವುದೇ ವಿಷಯದಲ್ಲೂ ಕೂಡ ನಾಗೇಂದ್ರ ಅವರು ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥ ಸ್ವಲ್ಪ ಅಸಮಾಧಾನ, ಜೊತೆಗೆ ಅಶೋಕ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಬೇಸರ ಆಗಿದ್ದರು ಅನ್ನುವಂಥ ಮಾತು ಕೇಳಿಬಂತು. ಆದರೆ ಹೈಕಮಾಂಡ್ ಹೇಳಿದ ನಂತರ ರಾಯಚೂರಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ಮಾಡುವಂಥ ಒಂದು ನಿರ್ಧಾರವನ್ನು ಗಟ್ಟಿಗೊಳಿಸಲಾಗುತ್ತೆ. ಅಷ್ಟರ ಮಟ್ಟಿಗೆ ವಿಜೇಂದ್ರ ಅವರು ಸಕ್ಸಸ್ ಕಾಣ್ತಾರೆ. ಅಷ್ಟರ ಮಟ್ಟಿಗೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗತ್ತೆ. ಅಂದರೆ ಅಧಿಕೃತವಾಗಿ ಬಳ್ಳಾರಿ, ಅಂದರೆ ರಾಯಚೂರಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ಮಾಡೋದಾಗಿ ಘೋಷಣೆಯಾಗುತ್ತೆ. ಅದನ್ನು ಸ್ವತಃ ಅಶೋಕ್ ಮತ್ತು ವಿಜೇಂದ್ರ ಅವರು ಘೋಷಣೆಯನ್ನು ಮಾಡ್ತಾರೆ ಮತ್ತು ಮುಂದಿನ ಅಧಿವೇಶನದಲ್ಲೂ ಕೂಡ ಇದನ್ನೇ ಹೋರಾಟವಾಗಿ ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಇದು BJP ಯಾವ ಲೆವೆಲಿಗೆ ಪ್ಲಸ್ ಅಂದರೆ DK ಸಚಿವ ಸಂಪುಟದ ಮೊದಲ ವಿಕೆಟ್ ಪತನ ಆಯಿತು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಹೇಗೆ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿಗಳು ತೆಗೆದುಕೊಂಡವಲ್ಲ, ಹಾಗೆ ಕರ್ನಾಟಕದಲ್ಲೂ ಕೂಡ ಮೊದಲ ವಿಕೆಟ್ ಪತನ ಮಾಡಲೇಬೇಕೆನ್ನುವಂಥ ದೃಷ್ಟಿಯಿಂದ ಕಮಲ ಪಾಳೆಯ ಒಂದು ಹಂತಕ್ಕೆ ಕುಮಾರಸ್ವಾಮಿಯನ್ನು ಒಪ್ಪಿಸಿ ಬಿಡದಿ ಹೋರಾಟವನ್ನು ಕೂಡ ಅಧಿವೇಶನದಲ್ಲಿ ಮಾಡದೆ ಕೇವಲ ನಾಗೇಂದ್ರ ವಿಷಯವನ್ನು ಪ್ರಸ್ತಾಪ ಮಾಡಿದ ನಂತರ BJPಗೆ JDSಗೆ ಒಂದು ಲೆವೆಲ್ಗೆ ಜಯ ಸಿಕ್ತು. ಜೊತೆಗೆ ನಿನ್ನೆ ಕೂಡ HD ಕುಮಾರಸ್ವಾಮಿ ಮತ್ತು ಅವರ ಪುತ್ರರಾದಂಥ ನಿಖಿಲ್ ಕೂಡ ಮೋದಿಯವರನ್ನ ಮೀಟ್ ಆದರು. ಜೊತೆಗೆ 2028 ಮತ್ತು 2029 ಚುನಾವಣೆಯ ಪ್ರಯುಕ್ತವಾಗಿ ಸ್ವಲ್ಪ ರಹಸ್ಯವಾಗಿ ಮಾತನಾಡಿದರು. ಇದರ ಪ್ರಯುಕ್ತವಾಗಿ ಇದೀಗ ನಾಗೇಂದ್ರ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅರ್ಥಾತ್ ಅವರು ಸಚಿವ ಸಂಪುಟಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕೆ ಮೋದಿ ಮತ್ತು HD ಕುಮಾರಸ್ವಾಮಿಯವರ ಈ ಭೇಟಿ ಮಹತ್ವವನ್ನು ಪಡ್ಕೋತಂದರೆ, ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಮುಂದಿನ ಹಂತಕ್ಕೆ JDS ಮತ್ತು ಕಮಲ ಪಾಳೆಯ ಹೀಗೆ 2028 ಮತ್ತು 2029 ಚುನಾವಣೆಯನ್ನು ಎದುರಿಸಬೇಕು. ಅಷ್ಟಕ್ಕೂ ಕುಮಾರಸ್ವಾಮಿಯವರಿಗೆ ಬಹುಮುಖ್ಯ ನಾಯಕತ್ವ ಕೊಡುವ ವಿಚಾರವಾಗಿ ಕೂಡ ಮಾತುಕತೆ ಆಗಿದೆ ಅನ್ನುವಂಥ ವಿಷಯ ಇದೀಗ
ಕಾಂಗ್ರೆಸ್ಗೂ ಮನದಟ್ಟಾಗಿದೆ. ಒಂದು ವೇಳೆ 2028 ಮತ್ತು 2029 ಟೈಮಿಗೆ JDS ಕಮಲಪಾಳೆಯ ಒಟ್ಟಾಗಿ ಹೋರಾಟ ಮಾಡಿ ಕುಮಾರಸ್ವಾಮಿ ಅವರಿಗೆ ನೇತೃತ್ವ ಕೊಟ್ಟರೆ ಈ ಭ್ರಷ್ಟಾಚಾರ ಆರೋಪಕ್ಕೂ ಕೂಡ ಪುಷ್ಟಿ ಬರುತ್ತೆ. ಜೊತೆಗೆ ಕುಮಾರಸ್ವಾಮಿಯವರು ಇದೇ ಹಗರಣವನ್ನು ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಸಾಧ್ಯತೆ ಇದೆ ಎನ್ನುವಂಥ ಕಾರಣಕ್ಕಾಗಿ ಅವೆಲ್ಲದಕ್ಕೂ ಮೊದಲೇ ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದಾರೆ ನಾಗೇಂದ್ರ ಅವರನ್ನು. ಒಂದು ಹಂತಕ್ಕೆ ಬಿಜೆಪಿಯ ಒಗ್ಗಟ್ಟು ಪ್ರದರ್ಶನ ಅನ್ನಬಹುದು. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಇದು ಕಾಂಗ್ರೆಸ್ಗೆ ಬೇಕಿತ್ತು. ಹಾಗಾಗಿ ನಾಗೇಂದ್ರ ವಿಚಾರವಾಗಿ ಯಾರೂ ಕೂಡ ಜಾಸ್ತಿಯಾಗಿ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾಕಂದರೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 187 ಕೋಟಿ ಹಗರಣವಿರುವಂಥ ವಾಲ್ಮೀಕಿ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅಧಿವೇಶನದಲ್ಲಿ ವಾದ ವಿವಾದ ಆದಾಗ ಸಿದ್ದರಾಮಯ್ಯನವರು ಹೇಳಿದ್ರು 187 ಕೋಟಿ ಆಗಿಲ್ಲ, 89 ಕೋಟಿಯಷ್ಟು ಹಣ ಅವ್ಯವಹಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಹಗರಣವನ್ನು ನೇರವಾಗಿ ಒಪ್ಕೊಂಡಿದ್ರು. ಹೀಗಾಗಿ ಅದು ದಾಖಲಾತಿ ಇದೆ, ಅದು ಕಡತಲ್ಲಿದೆ. ಹೀಗಾಗಿ ಬಿಜೆಪಿಯವರು ಇದನ್ನೇ ಇಟ್ಕೊಂಡು ವರ್ಷ ಪೂರ್ತಿ ಹೋರಾಟ ಮಾಡ್ತಾರೆ, ಮುಂದಿನ ಅಧಿವೇಶನದಲ್ಲಿ ಹೋರಾಟ ಮಾಡ್ತಾರೆ ಎನ್ನುವಂಥ ಕಾರಣಕ್ಕಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಹೊಡ್ತಾ ಆಯ್ತಾ, ಡಿ ಕೆ ಶಿವಕುಮಾರ್ ಅವರಿಗೆ ಲಾಸ್ ಆಯ್ತಾ? ಅದಕ್ಕಿಂತ ಪ್ಲಸ್ ಆಗಿದ್ದೇ ಜಾಸ್ತಿ. ಯಾಕಂದರೆ ಎರಡನೇ ಹಂತದ ಸಚಿವ ಸಂಪುಟ ರಚನೆಯಾದಾಗ ಯಾವ ಲೆವೆಲಿಗೆ ಗೊಂದಲ ಆಯಿತು ಇಡೀ ಕರ್ನಾಟಕ ಗೊತ್ತಿದೆ. 20 ಹೆಸರುಗಳು ಬಂದ ನಂತರ ಮಂಕಾಳು ವೈದ್ಯವರ ಹೆಸರನ್ನು ತೆಗೆದು SS ಮಲ್ಲಿಕಾರ್ಜುನ್ ಅವರ ಹೆಸರಾಗ್ತಾರೆ. ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ತೆಗೆದು ಅವರ ಸೀಟನ್ನು ಖಾಲಿ ಇಟ್ಕೊಂಡು ಬಸವರಾಜ ಶಿವಣ್ಣವರಿಗೆ ಪಟ್ಟವನ್ನು ಕೊಡಲೇಬೇಕೆನ್ನುವಂಥ ಹಠವನ್ನು ಸಿದ್ದರಾಮಯ್ಯನವರು ತೊಡ್ತಾರೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ಹೇಳುವಂಥ ಒಂದೇ ಒಂದು ಮಾತಂದರೆ ಬಸವರಾಜ ಶಿವಣ್ಣನವರಿಗೆ ಕುರುಬಕೋಟದಿಂದ ಉತ್ತರ ಕರ್ನಾಟಕ ವಿಭಾಗದಿಂದ ಬ್ಯಾಡಗಿ MLA ಆಗಿರುವಂಥ ಬಸವರಾಜ ಶಿವಣ್ಣನವರಿಗೆ ನೀವು ಮಂತ್ರಿ ಪಟ್ಟವನ್ನು ಕೊಡಲೇಬೇಕು. ಆ್ಯಂಡ್ ಐ ಹೋಪ್ ದ CM ವಿಲ್ ಆಸ್ಕ್ ಮೈ ಒಪಿನಿಯನ್ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ CM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ನನ್ನ ಮಾತನ್ನು ಕೇಳ್ತಾರೆ ಎನ್ನುವಂಥ ವಿಶ್ವಾಸದಲ್ಲಿದೆ ಎನ್ನುವಂಥ ಟ್ವೀಟನ್ನು ಕೂಡ ಹೇಳಿದರು. ಇದು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಲಾಭ ತಂದು ಕೊಟ್ಟಂಥ ವಿಚಾರ. ಇಲ್ಲಿ 3-4 ಇದೆ. ಒಂದು, ಸಿದ್ದರಾಮಯ್ಯನವರ ಮಾತನ್ನು ಕೂಡ ಕೇಳಿದಂಗಾಯಿತು. ಈಗಾಗಲೇ 34ರಲ್ಲಿ ಒಬ್ಬರು CM ಇದ್ದಾರೆ, 33 ಸಚಿವರಿದ್ದಾರೆ. 33 ಸಚಿವ ಸಂಪುಟದಲ್ಲಿ ಸದ್ಯ ಒಂದು ಖಾಲಿ ಇತ್ತು. ಯಾಕಂದರೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ಹೋಲ್ಡ್ ಮಾಡಲಾಗಿತ್ತು. ಇದೀಗ ನಾಗೇಂದ್ರ ರಾಜೀನಾಮೆ ಕೊಟ್ಟ ಕಾರಣಕ್ಕಾಗಿ ಎರಡಿದೆ. ಒಂದು, ನಾಗೇಂದ್ರ ಅವರ ಸ್ಥಾನದಲ್ಲಿ ಅದೇ SC ಸಮುದಾಯದಿಂದ ಅಥವಾ ST ಸಮುದಾಯದಿಂದ ಬಳ್ಳಾರಿಯಿಂದ ಒಂದು ಕಡೆ ಬಳ್ಳಾರಿ ಮತ್ತು ಕೂಡ್ಲಿಗಿ ಕ್ಷೇತ್ರದ MLA ಆಗಿರುವಂಥ 4 ಬಾರಿ MLA ಆಗಿರುವಂಥ ನಾಗೇಂದ್ರ ಅವರ ಸಚಿವ ಸಂಪುಟದಿಂದ ಕೈಬಿಟ್ಟು ಅಥವಾ ರಾಜೀನಾಮೆ ಪಡ್ಕೊಂಡ ನಂತರ ಒಂದು ಖಾಲಿ ಆಗುತ್ತಲ್ಲ, ಅದನ್ನು ಮಹಿಳಾ ಕೋಟಕ್ಕೆ ಕೊಟ್ಟು SC ಸಮುದಾಯದ ಮಹಿಳಾ ಕೋಟಕ್ಕೆ ಕೊಟ್ಟು ಯಾರಿಗೆ ಕೊಡ್ತೀರಿ? ಅದೇ ಬಳ್ಳಾರಿಯಿಂದ ಅದೇ ಒಂದು ಮಹಿಳಾ ಕೋಟವು ಫಿಲ್ ಆದಂಗಾಗತ್ತೆ. ಪೂರ್ಣಿಮಾ ತುಕಾರಾಮ್ ಅವರಿಗೆ ಬಳ್ಳಾರಿ ಒಂದು ಪ್ಲೇಸಿಂದ ಬಳ್ಳಾರಿ ವಿಭಾಗದಿಂದ ಕೊಟ್ಟರೆ ಅಥವಾ ಬಳ್ಳಾರಿ ಜಿಲ್ಲೆಯನ್ನು ಕನ್ಸಿಡರ್ ಮಾಡಿ ಕೊಟ್ಟರೆ ಅದಕ್ಕೆ 2 ಲಾಭ ಆಗುತ್ತೆ. ಒಂದು, ಮಹಿಳಾ ಕೋಟನು ಫಿಲ್ಅಪ್ ಆದಂಗಾಗುತ್ತೆ, ಜೊತೆಗೆ ಬಳ್ಳಾರಿಯನ್ನು ಕೂಡ ನೆಗ್ಲೆಕ್ಟ್ ಮಾಡ್ದಂಗೆ ಆಗಲ್ಲ. ಒಂದು. ಎರಡನೇದಾಗಿ ಒಂದು ಸೀಟ್ ಖಾಲಿ ಇತ್ತಲ್ಲ, ಈಗಾಗಲೇ ಒಂದು ಸೀಟ್ ಖಾಲಿ ಇತ್ತಲ್ಲ, ಆ ಜಾಗದಲ್ಲಿ ಬಸವರಾಜ ಶಿವಣ್ಣ ಎನ್ನುವಂಥ ಬ್ಯಾಡಗಿ MLA ಆಗಿರುವಂಥ ಕುರುಬ ಸಮುದಾಯದ ಮತ್ತು ಸಿದ್ದರಾಮಯ್ಯನವರ ಕೋಟ ಅಂತ ಹೇಳ್ಬೋದು, ಅದನ್ನು ಕೂಡ ಫಿಲ್ಅಪ್ ಮಾಡ್ದಂಗಾಗತ್ತೆ. ಮತ್ತೊಂದು ಅಸಮಾಧಾನ ಇದೆ, ಅದೇನೆಂದರೆ ಕೃಷ್ಣಪ್ಪ ಮತ್ತು ಅವರ ಮಗನಲ್ಲಿ ಇಬ್ಬರಲ್ಲಿ ಒಬ್ಬರು ಮಂತ್ರಿ ಮಾಡುವಂಥ ಅವಕಾಶ ಇತ್ತು. ಆದರೆ ಸದ್ಯದ ಮಟ್ಟಿಗೆ 2 ಪಕ್ಕ ಆಗುತ್ತೆ. ಅದಂದರೆ ನಾಗೇಂದ್ರ ಅವರ ತೆರವಾದಂಥ ಸ್ಥಾನದಲ್ಲಿ ಅದೇ ಕೋಟದಿಂದ ಮಹಿಳಾ ವಿಭಾಗದಲ್ಲಿ ಪೂರ್ಣಿಮಾ ತುಕಾರಾಮ್ ಅವರು ಆಯ್ಕೆ ಆಗ್ತಾರೆ. ಜೊತೆಗೆ ಒಂದು ಸೀಟ್ ಖಾಲಿ ಇತ್ತಲ್ಲ, ಆ ಜಾಗದಲ್ಲಿ ಬಸವರಾಜ ಶಿವಣ್ಣ ಎನ್ನುವಂಥ ಕುರುಬ ನಾಯಕ ಸಿದ್ದರಾಮಯ್ಯನವರ ಬೆಂಬಲಿಗ ಕೂಡ ಆಯ್ಕೆ ಆಗ್ತಾರೆ. ಅಷ್ಟರ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ 2 ಹಂತಕ್ಕೆ ತಪ್ಪಿಸಿಕೊಂಡಂಗಾಗತ್ತೆ. ಒಂದು, ಸಿದ್ದರಾಮಯ್ಯನವರ ಮಾತು ಕೂಡ ಕೇಳ್ದಂಗಾಗತ್ತೆ. ಎರಡನೇದಾಗಿ ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರುವಂಥ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಸದ್ಯದ ಮಟ್ಟಿಗೆ ನಾಗೇಂದ್ರ ವಿಷಯವನ್ನು ಬದಿಗಿಟ್ಟು ಅಭಿವೃದ್ಧಿ ಕಾರ್ಯದ ಕಡೆಗೆ, ತಮ್ಮ ಮುಂದಾಲೋಚನೆ ಕಡೆಗೆ, ತಮ್ಮ ಗ್ಯಾರಂಟಿಯ ಒಂದು ಪ್ರಮೋಷನ್ ಕಡೆಗೆ ಮತ್ತು 2028ರ ಒಂದು ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಮಾತನಾಡುವೆನ್ನುವಂಥ ದೃಷ್ಟಿಯಲ್ಲಿ ಪ್ರಚಾರದಿಂದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಇದೀಗ ಅಭಿವೃದ್ಧಿ ಕಡೆ ಮಾತನಾಡಲಿಕ್ಕೆ ಸ್ವಲ್ಪ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಕೆಲವು ಗಮನಿಸಬೇಕಾದ ಸಂಗತಿ ಅಂದರೆ BJPಯ ಒಗ್ಗಟ್ಟು ಪ್ರದರ್ಶನ ಆಯಿತು.
ಸಿದ್ದರಾಮಯ್ಯನವರಿಗೆ ತಾನು ಹೇಳಿದಂಥ ಮಾತು ಕೇಳ್ದಂಗಾಯ್ತು, ತನ್ನ ಒಂದು ಮಾತು ಕೂಡ ನೆರವೇರದಂಗಾಯ್ತು. ಮೂರನೇದಾಗಿ ಒಟ್ಟಾರೆ ಸಾರಾಂಶ ಅಥವಾ ಹೆಡ್ಲೈನ್ಸ್ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಿತ್ತು. ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿ ಏನಿತ್ತಲ್ಲ ಅದು ಆಗಿದೆ. ಒಟ್ಟಾರೆಯಾಗಿ ಇದೀಗ ಗೊಂದಲದ ಗೂಡಾಗಿದ್ದಂಥ ಸಚಿವ ಸಂಪುಟದ ಮಿನಿ ಸರ್ಕಸ್ಗೆ ಒಂದೊಳ್ಳೆಯ ಅಂತ್ಯ ಆಗುವಂಥದ್ದು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಒಂದೊಳ್ಳೆಯ ಲಾಭ ಅಂತ ಹೇಳ್ಬೋದು. ತಮ್ಮ ಕ್ಯಾಬಿನೆಟ್ನ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟದ್ದು ಒಂದು ಮಂತ್ರಿಗೆ ಅವಮಾನ ಆಗುತ್ತೆ ಎನ್ನುವುದಕ್ಕಿಂತ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದೊಳ್ಳೆಯ ಲಾಭವೇ ಸರಿ. ಮತ್ತೊಂದು ವಿಡಿಯೋದಲ್ಲಿ ಯಾಕೆ ಬಿ ಜೆ ಪಿ ಹೋರಾಡ್ತು, ಬಿ ಜೆ ಪಿಗೆ ಇದು ಬೇಕಿತ್ತಾ ಎಲ್ಲವನ್ನು ನೋಡೋಣ. ಯಾಕಂದರೆ ಬಿ ಜೆ ಪಿ ಹೋರಾಡಿ ಕಾಂಗ್ರೆಸ್ನ ಒಂದು ಸಚಿವನನ್ನು ರಾಜೀನಾಮೆ ಪಡ್ಕೊಂಡದ್ದರಿಂದ ಅದು ಬಿ ಜೆ ಪಿಗಿಂತ ಜಾಸ್ತಿಯಾಗಿ ಲಾಭ ಆಗಿದ್ದು ಕಾಂಗ್ರೆಸ್ಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ. ಇದರ ಬಗ್ಗೆ ವಿಸ್ತಾರವಾಗಿ ಮಾತನಾಡ್ತೇನೆ ಮತ್ತೊಂದು ವಿಡಿಯೋದಲ್ಲಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.